ಕರಗ ಮಹೋತ್ಸವ ಅದಕ್ಕೊಂದು ಉದಾಹರಣೆ. ನಿಮಗೆಲ್ಲ ಗೊತ್ತಿರಲಿ, ಮೈಸೂರು ದಸರಾವನ್ನ ಹೊರತುಪಡಿಸಿದರೆ ರಾಜ್ಯದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುವ ಉತ್ಸವ ಕರಗ ಮಾತ್ರ. ಇಡೀ ಜನಾಂಗ ಒಂದೆಡೆ ಸೇರಿ ನಾಡಿನ ಸಂಸ್ಕೃತಿ ಎಂಬಂತೆ ಆಚರಿಸಲ್ಪಡುವ ಉತ್ಸವವಿದು. ಕರಗ ತಿಗಳರ ಪವಿತ್ರ ಉತ್ಸವ. ಕರಗ ಎಂದ್ರೆ ಕ ಎಂದರೆ ಕೈಯಲ್ಲಿ ಮುಟ್ಟದೆ, ರ ಎಂದರೆ ರುಂಡದಲ್ಲಿ ಧರಿಸಿ, ಗ ಅಂದ್ರೆ ಗತಿಸುವುದು, ಚಲಿಸುವುದು ಅನ್ನುವಂತ ಅರ್ಥ ಕೊಡುತ್ತೆ. ಇದನ್ನ ಕರಗ ಅಂತ ನಾವು ಕರಿತೀವಿ. ದೇವಿಯು ವರ್ಷಕ್ಕೆ 3 ದಿನ ವನ್ನಿಕುಲ ಕ್ಷತ್ರಿಯರ ಸಮಾಜದ ಮಧ್ಯೆ ಇದ್ದು ಎಲ್ಲರ ಶಾಂತನ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಆಕೆ ಧರೆಗೆ ಬರ್ತಾಳೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಮಹಾಭಾರತದ ಅನೇಕ ಪರ್ವಗಳನ್ನ ನಾವು ನೋಡ್ತೀವಿ, ಅನೇಕ ವಿಭಾಗಗಳನ್ನ ನೋಡ್ತೀವಿ. ಅನೇಕರು ಮಹಾಭಾರತವನ್ನು ರಚಿಸಿದ್ದಾರೆ. ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು, ತಿಗಳ ಆರ್ಯ ಭಾಷೆ, ಈ ಎಲ್ಲ ಭಾಷೆಗಳಲ್ಲಿ ಕರಗದ ಬಗ್ಗೆ, ಮಹಾಭಾರತದ ಬಗ್ಗೆ ತಿಳಿಸಿದ್ದಾರೆ. ಸೂರ್ಯನ ಆರಾಧಕರನ್ನ ಸೂರ್ಯ ವಂಶಸ್ಥರೆಂದು, ಚಂದ್ರನ ಆರಾಧಕರನ್ನ ಚಂದ್ರ ವಂಶಸ್ಥರೆಂದು ಕರೆದಂತೆಯೇ ಅಗ್ನೋಪಾಸಕರನ್ನ ಅಗ್ನಿ ವಂಶಸ್ಥರು ಎಂದು ಕರೆಯಲಾಗಿದೆ. ಅಗ್ನಿಯನ್ನು ಆರಾಧಿಸುತ್ತಾ ಬಂದವರೇ ತಿಗಳ ಜನಾಂಗ. ಕಾಲಕ್ರಮೇಣ ಈ ಜನಾಂಗ ಅಗ್ನಿಕುಲ ಕ್ಷತ್ರಿಯ, ಶಂಭುಕುಲ ಕ್ಷತ್ರಿಯ, ವಹನಿಕುಲ ಕ್ಷತ್ರಿಯ, ರೆಡ್ಡಿಯಾರ್, ಗೌಡ, ಪಡಿಯಾಚ್ಚಿ, ನಾಯ್ಕರ್, ಗೌಂಡರ್, ವನ್ನಿರೆಡ್ಡಿ, ವನ್ನಿಕಾಪು, ಪಳ್ಳಿ, ವರ್ಮ, ದೇಸಾಯ್, ಪಿಳ್ಳೆ, ನಾಯರ್, ರಾಜು, ಕಂದರ್, ತಿಗಳಗೌಡ, ವನ್ನಿಯಾರ್, ರಾಮಕ್ಷತ್ರಿಯ, ಕಳಿಂಗಯಾರ್ ಕ್ಷತ್ರಿಯ ಅನ್ನೋ ವಿವಿಧ ಉಪನಾಮಗಳಿಂದ ಗುರುತಿಸಿಕೊಂಡರು. ದಕ್ಷಿಣ ಭಾರತದ ಮೂಲ ಶಕ್ತಿ ಎಂದು ಕರೆಸಿಕೊಳ್ಳುವ ದ್ರಾವಿಡರ ನೆರಳೆ ಅಗ್ನಿಕುಲ. ತಿಗಳ ಜನಾಂಗದ ಮೂಲ ಪುರುಷ ವೀರವಹ್ನಿರಾಯ.